ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಶುಕ್ರವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಮೇ 13ಕ್ಕೆ ಸಿಗಂದೂರು ರಾಮಪ್ಪ ಅವರ 71ನೇ ಜನ್ಮದಿನಾಚರಣೆ. ಡಾಕ್ಟರ್ ರಾಮಪ್ಪ ಜನ್ಮದಿನದ ಅಂಗವಾಗಿ ಸಿಗಂದೂರಿನಲ್ಲಿ ಬೃಹತ್ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ. ಸಾಗರ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ. ಡಾಕ್ಟರ್ ರಾಮಪ್ಪ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನ ಮಾಡಲು ನಾಗರಾಜ್ ಕೈಸೋಡಿ ಮನವಿ. ಈಗ ಸುದ್ದಿಯ ವಿವರ. ಸಾಗರ ತಾಲೂಕು ಸಿಗಂದೂರು ಚೌಡೇಶ್ವರಿ ಕ್ಷೇತ್ರದ ಧರ್ಮದರ್ಶಿ ಜನಾನುರಾಗಿ ಡಾಕ್ಟರ್ ರಾಮಪ್ಪ ಸಿಗಂದೂರು ಅವರ 71ನೇ ಜನ್ಮದಿನದ ಪ್ರಯುಕ್ತ ಬೃಹತ್ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಡಾಕ್ಟರ್ ಎಸ್ ರಾಮಪ್ಪಾಜಿ ಅಭಿಮಾನಿ ಬಳಗದ ಜಿಲ್ಲಾ ಸಂಚಾಲಕ ನಾಗರಾಜ್ ಕೈಸೋಡಿ ತಿಳಿಸಿದರು. ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎಲ್ಲ ನನ್ನ ಪತ್ರಕರ್ತ ಮಿತ್ರರಿಗೆ ಸ್ವಾಗತವನ್ನು ಕೋರ್ತಾ, ಹಾಗೆ ಶಿವಮೊಗ್ಗ ಡಾಕ್ಟರ್ ಶ್ರೀ ಕ್ಷೇತ್ರ ಸಿಗಂದೂರಿನ ಧರ್ಮದರ್ಶಿಗಳಾದ ಪರಮಪೂಜ್ಯ ಡಾಕ್ಟರ್ ರಾಮಪ್ಪಾಜಿಯವರ ಅಭಿಮಾನಿ ಬಳಗದ ಜಿಲ್ಲಾ ಸಂಚಾಲಕರಾಗಿರುವ ನಾವು ನಾಗರಾಜ್ ಕೈಸೋಡಿಯವರು ನಾವು, ಹಾಗೆಯೇ ಜಿಲ್ಲಾ ಸಂಚಾಲಕರಾಗಿರುವ ಇನ್ನೊಬ್ಬ ರಾಜಣ್ಣ ಬೇಸೂರವರು, ಹಾಗೆಯೇ ಡಾಕ್ಟರ್ ರಾಮಪ್ಪಾಜಿ ಅಭಿಮಾನಿ ಬಳಗದ ಸಾಗರ ತಾಲೂಕು ಸಂಚಾಲಕರಾಗಿರುವ ಉಮೇಶ್ ಎಸ್.ಕೆ. ಅವರು, ಹಾಗೆಯೇ ಇನ್ನೊಬ್ಬ ಸಾಗರ ತಾಲೂಕಿನ ಸಂಚಾಲಕರಾಗಿರುವ ನಾಗರಾಜ್ ಹುಡಿ ಅವರು, ಹಾಗೆಯೇ ಇನ್ನೊಬ್ಬ ಸಂಚಾಲಕರಾಗಿರುವ ಲೋಹಿತ್ ಗಾಡಿಯವರು ಶಿರವಾಳ, ಹಾಗೆಯೇ ಇನ್ನೊಬ್ಬ ಸಂಚಾಲಕರಾಗಿರುವ ಸಾಗರ ತಾಲೂಕು ಶ್ರೀಕಾಂತ್ ಪೂರ್ವತ್ತಿರವರು, ಹಾಗೆಯೇ ಇನ್ನೊಬ್ಬರು ಅನಿವಾರ್ಯ ಕಾರಣದಿಂದ ಬಂದಿಲ್ಲ ಮಂಜುನಾಥ್ ತಲಗಟ್ಟೆಯವರು ಸೊರಬ ತಾಲೂಕು ಸಂಚಾಲಕರು. ಹಾಗೆಯೇ ನಾವು ಇವತ್ತು ಈ ಶ್ರೀ ಕ್ಷೇತ್ರ ಸಿಗಂದೂರಿನ ಧರ್ಮದರ್ಶಿಗಳಾದ ಡಾಕ್ಟರ್ ರಾಮಪ್ಪಾಜಿಯವರ ಒಂದು ಹುಟ್ಟಿದಬ್ಬ ಸೋಮವಾರ 13ನೇ ತಾರೀಕು ಇಟ್ಕೊಂಡಿದ್ದೀವಿ ನಾವೆಲ್ಲ ಅಭಿಮಾನಿಗಳು. ಯಾಕಂದರೆ ಡಾಕ್ಟರ್ ರಾಮಪ್ಪಾಜಿಯವರು ಈ ಶ್ರೀ ಕ್ಷೇತ್ರ ಸಿಗಂದೂರನ್ನ ರಾಷ್ಟ್ರಮಟ್ಟಕ್ಕೆ ಇವತ್ತು ಹೆಸರು ತಗೊಂಡೋಗಿ ಇವತ್ತು ಹೆಸರನ್ನು ಮಾಡಿದ್ದಾರೆ. ಆ ಮುಖಾಂತರ ಶೈಕ್ಷಣಿಕವಾಗಿ, ಹಾಗೆಯೇ ಧಾರ್ಮಿಕವಾಗಿ ಮತ್ತು ಆರೋಗ್ಯಕರ ಚಟುವಟಿಕೆಯಿಂದ ಇವತ್ತು ಸಾಕಷ್ಟು ಕೊಡುಗೆಗಳನ್ನು ಇವತ್ತು ರಾಮಪ್ಪಾಜಿಯವರು ಕೊಡ್ತಕ್ಕಂಥದ್ದು ನಾವು ನೀವೆಲ್ಲರೂ ನೋಡ್ತಾ ಇದ್ದೀವಿ. ಅವರು ಇವತ್ತು ಬೆಳಕಂದ್ರೆ ಬಡವರ ಬಗ್ಗೆನೇ ಅವ್ರದ್ದು ಚಿಂತನೆ ಆಗಿರೋದ್ರಿಂದ ನಾವು ಅವರು ಎಲ್ಲರಿಗೂ ನಮಗೆ ಕಷ್ಟಕಾಲದಲ್ಲಿ ಇರೋರಿಗೆ ಎಲ್ಲರಿಗೂ ಅವರು ಹೆಲ್ಪನ್ನು ಮಾಡ್ತಾರೆ. ಉದಾಹರಣೆಗೆ ಇವತ್ತು ಡೈಲಾಲಿಸಿಸ್ ಮಿಷನನ್ನು ನಮ್ಮ ಗೌರ್ಮೆಂಟ್ ಆಸ್ಪತ್ರೆಗೆ ಹಾಕಿರ್ತಕ್ಕಂಥದ್ದು, ಡೈಲಾಲಿಸಿಸ್ ಮಿಷನ್ ಹಾಕಿ ಎಲ್ಲ ಬಡವರಿಗೂ ಅನುಕೂಲ ಮಾಡ್ತಕ್ಕಂಥದ್ದು ಉದಾಹರಣೆಗೆ. ಅಂಥವು ಸಾವಿರಾರು ಇದಾವೆ. ಯಾಕಂದರೆ ಅವ್ರ ಬಗ್ಗೆ ನಾವು ವರ್ಷ ಸರಳವಾಗಿ ಅವ್ರ ಮನೆಯಲ್ಲಿ ಮಾಡ್ತಾ ಇದ್ದೀವಿ. ಈ ಸರಿ ನಾವೆಲ್ಲ ಅಭಿಮಾನಿಗಳು ಸೇರಿ ಇಲ್ಲ ನಾವು ಅವರಿಗಾಗಿ ನಾವು ಹುಟ್ಟಿದಬ್ಬ ಒಂದು ರಕ್ತದಾನ ಶಿಬಿರ ಮಾದಾನ, ಅದು ರಕ್ತದಾನ ಶಿಬಿರವನ್ನು ಇವತ್ತು ನಾವು ಇಟ್ಕೊಳ್ಳೋದ್ರ ಮುಖಾಂತರ ನಾವು ಅವರಿಗೆ ಒಂದು ಗೌರವವನ್ನು ಕೊಡಬೇಕು ಅಂತ ಹೇಳಿ ನಾವೆಲ್ಲರೂ ಅಭಿಮಾನಿಗಳು. ನಾವು ಯಾರನ್ನೇ ಅಮೌಂಟನ್ನು ಕೇಳೋದಾಗಲಿ ಆ ಥರ ಏನಿಲ್ಲ. ನಾವೇ ಆ ದುಡ್ಡನ್ನು ಹಾಕ್ಕೊಂಡು 1,000 ಬರುತ್ತೋ 2,000 ಬರುತ್ತೋ ಅದು ಹಾಕ್ಕೊಂಡು ನಾವೇ ಅಭಿಮಾನಿಗಳನ್ನು ಮಾಡಬೇಕು ಅಂತ ಹೇಳಿ ಒಂದು ತೀರ್ಮಾನವನ್ನು ಮಾಡಿ ಅವತ್ತು ನಾವು ಇಲ್ಲಿ ಗೌರ್ಮೆಂಟ್ ಆಸ್ಪತ್ರೆಯಿಂದ ರಕ್ತದಾನ ಶಿಬಿರವನ್ನು ಇಟ್ಟಿದ್ದೀವಿ. ಕೊನೆಗೆ ಮಾನ್ಯ ರಾಮಪ್ಪಾಜಿಯವರ ಸುಪುತ್ರರಾಗಿರುವ ರವಿಕುಮಾರ್ ಅವರು ಕೇಳಿದಾಗ ಇಲ್ಲ ನಾವು ಇಲ್ಲಿ ಮಾಡ್ತಾ ಇದ್ದೀವಿ ನಾವು ಅಭಿಮಾನಕ್ಕೆ ರಾಮಪ್ಪಾಜಿಯವರ ಅಭಿಮಾನಕ್ಕೆ ಅಂದಾಗ ಇಲ್ಲ ಬೇಡ ನಾನು ಶಿವಮೊಗ್ಗದ ರಕ್ತದಾನ ಇವರನ್ನು ನಾವು ಅಲ್ಲಿಗೆ ಕರೆಸ್ತೀವಿ ಸಿಗಂದೂರಿಗೆ. ಅಲ್ಲಿ ಹೆಚ್ಚಿನಾಗಿ ತುಮರಿ ಭಾಗದಾಗೆ ನಮಗೆ ಬ್ಲಡ್ ಡೊನೇಟ್ ಮಾಡೋರು ಇರೋದ್ರಿಂದ ನಾವು ಅಲ್ಲೇ ಮಾಡೋಣ ಅನ್ನೋ ಒಂದು ಇದನ್ನು ತೀರ್ಮಾನ ಮಾಡಿದ್ವಿ. ಆ ರೀತಿಯಲ್ಲಿ ಎಲ್ಲರೂ ನಾವು ಅಭಿಮಾನಿಗಳು ನಿಮ್ಮ ಪತ್ರಿಕೆ ಒಂದು ಮಾಧ್ಯಮದಿಂದ ನಮಗೆ ಕರೆಯಲಿಕ್ಕೆ ರಾಮಪ್ಪಾಜಿಯವರ ಅಭಿಮಾನಿ ಬಳಗ ಇವತ್ತು ಶಿವಮೊಗ್ಗ, ದಾವಣಗೆರೆಯಿಂದ ಹಿಡಿದು ಮೈಸೂರು, ಬೆಂಗಳೂರು, ಎಲ್ಲ ಹಾವೇರಿ, ಧಾರವಾಡ, ಗದಗ ಎಲ್ಲ ಅಭಿಮಾನಿಗಳಿದ್ದಾರೆ. ಅವ್ರಿಗೆ ವೈಯಕ್ತಿಕ ಕರೆಯನ್ನು ಕೊಡೋಕ್ಕಾಗಲ್ಲ. ಎಲ್ಲ ನಮ್ಮ ಶಿವಮೊಗ್ಗದ ಎಲ್ಲ ತಾಲೂಕಿಂದ ಭಾಳಷ್ಟು ರಾಮಪ್ಪಾಜಿಯವರ ಅಭಿಮಾನಿಗಳು ಇದ್ದಾರೆ. ಅವ್ರ ವೈಯಕ್ತಿಕ ಕಾರ್ಯಕರ್ತರು ನಿಮ್ಮ ಪತ್ರಿಕೆಯಿಂದ ನೀವು ಕರೆಯಲೆಯನ್ನು ಕೊಡಬೇಕು ಅಂತ ಹೇಳ್ತಾ, ಹಾಗೆಯೇ ಅವತ್ತಿನ ಕಾರ್ಯಕ್ರಮದ ದಿನಾಂಕ 13/5/2024 ಪೂಜ್ಯರ ಹುಟ್ಟುಹಬ್ಬದ ಪ್ರಯುಕ್ತ ಬೆಳಗ್ಗೆ 7:30ಕ್ಕೆ ಸಾಗರದ ಸರ್ಕಾರಿ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ, ಅನಾಥಾಶ್ರಮದಲ್ಲಿ ಅನ್ನದಾನ, ಬೆಳಗ್ಗೆ 9ರಿಂದ ಸಂಜೆ 4ರವರೆಗೆ ರೋಟರಿ ರಕ್ತ ಕೇಂದ್ರ ಶಿವಮೊಗ್ಗ ಇವರ ಸಹಯೋಗದಲ್ಲಿ
ಶ್ರೀ ಕ್ಷೇತ್ರ ಸಿಗಂದೂರಿನ ದೇವಸ್ಥಾನದ ಬೃಹತ್ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ. ಎಲ್ಲರೂ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಕೋರುವ ಪರಮ ಪೂಜ್ಯ ಡಾಕ್ಟರ್ ಎಸ್ ರಾಮಪ್ಪಾಜಿಯವರ ಅಭಿಮಾನಿ ಬಳಗ ಸಾಗರ ತಾಲೂಕು ಇವರಿಂದ ನಾವು ಕೇಳ್ಕೊಳ್ತಾ ಇದ್ದೇವೆ. ಒತ್ತಾಯದ ಮೇರೆಯಿಂದ ಯಾರು ಸ್ವಯಂ ಪ್ರೇರಣೆಯಿಂದ ತಾವು ಏನು ಕೊಡಬೇಕು ಅಂತಂದ್ರೆ, ಯಾಕಂದ್ರೆ ರಕ್ತದಾನ ಮಾದಾನ, ರಕ್ತ ಒಂದು ಹನಿಗೂ ಅಷ್ಟೇ ಬೇಡಿಕೆ ಇರ್ತೈತಿ. ಅವರು ಕೊಡೋದು ಇಚ್ಛಿಸುವರು ಸ್ವಯಂ ಪ್ರೇರಣೆಯಿಂದ ಬಂದು ಕೊಡ್ತಕ್ಕಂಥದ್ದು. ತಮ್ಮ ಪತ್ರಿಕೆಯ ಬಳಗದಿಂದ ಅವರೆಲ್ಲರಿಗೂ ಒಂದು ಕರೆಯನ್ನು ಕೊಡಬೇಕು ಅಂತ ತಾವು ನಿಮ್ಮಲ್ಲಿ ಕೇಳ್ಕೊಳ್ತೇವೆ. ಜನರು ಆಗಬೇಕು ಅಂತ ನಾವೊಂದು ಕರೆಯನ್ನು ಕೊಟ್ಟಿದ್ದೀವಿ. ಈಗಾಗಲೇ ಒಂದು 55 ಜನ ಫೋನ್ ಮಾಡಿ ಇಲ್ಲ ನಾವು ಕೊಡ್ತೀವಿ, ರಾಮಪ್ಪಾಜಿ ಅವರು ಹೆಸರಿನಲ್ಲಿ ನಾವು ಕೊಡಬೇಕು ಅಂತ ವ್ಯಕ್ತಪಡಿಸಿದ್ದಾರೆ. ಒಂದು 71 ಜನ ಆಗ ನಿರೀಕ್ಷೆ ಇದೆ, ತುಂಬ ಕಡಿಮೆ ಇತ್ತು. ಗೋಷ್ಠಿಯಲ್ಲಿ ಬಳಗದ ಜಿಲ್ಲಾ ಸಂಚಾಲಕ ರಾಜು ಬೇಸೂರು, ತಾಲೂಕು ಸಂಚಾಲಕರಾದ ಉಮೇಶ್ ಹೆಸಿಗೆ, ನಾಗರಾಜ್ ಹುಲಿದೇವರಬನ, ಲೋಹಿತ್ ಶಿರವಾಳ, ಶ್ರೀಕಾಂತ್ ಕುರುವರಿ ಇನ್ನಿತರರು ಹಾಜರಿದ್ದರು. ಇದು ಶುಕ್ರವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.